ನಮಸ್ಕಾರ ರೀ, ಸುವರ್ಣಕಾಯಿ ರುಚಿ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಏನು ತೋರ್ಸಕ್ಕೆ ಬಂದೇನೆ ಅಂತಂದ್ರೆ, ನಾವು ಇವತ್ತು ಉತ್ತರ ಕರ್ನಾಟಕದ ಮಂದಿ ಖಾರ ಭಾಳ ತಿಂತೇವೆ ಅಂತ ನಿಮಗೆ ಗೊತ್ತು. ಅದಕ್ಕೆ ನಾನೀಗ ರೊಟ್ಟಿ ಜೊತೆ ಅನ್ನದ ಜೊತೆ ಖಾರ ಆಗಿರುವಂಥ ಉಪ್ಪು ಮೆಣಸಿನ್ಕಾಯಿ ಮಾಡೋದನ್ನು ತೋರಿಸ್ಕೊಡ್ತೀನಿ, ಬರ್ರಿ ನೋಡಿರಿ. ಈಗ ನಾನು ಇಷ್ಟಕೊಂಡ ಹಸಿರು ಮೆಣಸಿನ್ಕಾಯಿನ ತೊಗೊಂಡೇನಿ. ಇದು ಖಾರನೂ ಅಲ್ಲ, ಇತ್ತ ಸೊಪ್ಪುನೂ ಅಲ್ಲ, ಈ ಥರದ್ದಿರುವಂಥ ಮೆಣಸಿನ್ಕಾಯಿನ ತೊಗೋಬೇಕು ಉದ್ದುದ್ದನ್ನು. ಈಗ ನಾನು ಇವನ್ನ ಈ ಥರ ನಡಕ್ಕೆ ಕಟ್ ಮಾಡ್ತೀನಿ. ಹಿಂಗೆ ಸ್ವಲ್ಪ ಹಿಂಗೆ ಎರಡು ಎಸಳಾಗೋ ಹಂಗೆ ಇವನ್ನಿಷ್ಟೂ ನಾನು ಇವಾಗ ಕಟ್ ಮಾಡ್ಕೊತೀನಿ. ಪೂರ್ತಿ ಕಟ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಅವ್ನು ಹಂಗೆ ಹಾಕಿದ್ರೆ ಎಣ್ಣೆಯಾಗ ಸಿಡಿಯೋದು ಚಲೋ ಆಕ್ಕವು. ಹಿಂಗೆ ಒಂದು ಚಾಕುರ ತೊಗೋರಿ, ನೀವು ಒಂದು ಸೂಜಿನಾರ ತೊಗೋರಿ, ಏನಾರ ತೊಗೋರಿ. ನಾನು ಚಾಕು ತೊಗೊಂಡೇನಿ. ಇಲ್ಲಿ ಈ ಥರ ಕಟ್ ಮಾಡ್ಬೇಕು. ಇವನ್ನ ಹಿಂಗೆ ಕಟ್ ಮಾಡಿ ಇಷ್ಟೂ ಮೊದಲು ಒಂದು ಬೌಲ್ನೊಳಗೆ ಇಟ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿ, ಎಣ್ಣೆ, ಜೀರಿಗೆ, ಉಪ್ಪು. ಈಗ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಮೊದಲ ಗ್ಯಾಸ್ ಹಚ್ಬೇಕು. ಒಂದು ಬಾಳಿಗೆ ಇಟ್ಕೋಬೇಕು. ನೋಡಿರಿ, ಈಗ ಬಾಳಿಗೆ ಕಾದೈತಿ. ಇದಕ್ಕೆ 1 ಕಪ್ ಎಣ್ಣೆ ಹಾಕ್ಕೊತೀನಿ ನಾನು. ಇದು ಸ್ವಲ್ಪ ಒಂದು 2 ನಿಮಿಷ ಕಾಯಲಿ, ಚಂದ ಕಾಯಲಿ ಎಣ್ಣೆ. ಕಾದ್ಮೇಲೆ ನಾವು ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನೋಡಿರಿ, ಎಣ್ಣೆ ಚಲೋ ತಂಗ ಕಾದೈತಿ. ಈಗ ನಾನು ಕೊರೆದಿಟ್ಕೊಂಡಿರೋ ಮೆಣಸಿನ್ಕಾಯಿನ ಎಣ್ಣೆ ಒಳಗೆ ಹಾಕ್ತೀನಿ. ಅವನ್ನ ಯಾವಾಗಲೂ ಸ್ವಲ್ಪ ಹಿಂಗೆ ಹಾಕಿದ್ಮೇಲೆ ಹೊಳಗೆ ಹಾಕ್ಕೊಂತ ಇದೆ. ಇವು ಸ್ವಲ್ಪ ಕಪ್ಪಾಗಿ ಚಲೋ ತಂಗ ಹುರಿವರೆಗೂ ಕೈ ಆಡಿಸ್ಬೇಕು. ನಾನು 2 ಸೆಕೆಂಡಿಗೆ 3 ಸೆಕೆಂಡಿಗೆ ತೆಗಿಬೇಡ್ರಿ. ಒಂದು 5 ನಿಮಿಷ ಇವು ಒಂದು ಸ್ವಲ್ಪ ಜೋರಾಗಿ ಬೇಯಬೇಕು. ಬೆಂದಾದ್ಮೇಲೆ ತೆಗೆದ್ರೆ ಇದ್ರ ರುಚಿ ಚಲೋ ಬರುತ್ತೆ. ಸ್ವಲ್ಪ ಟೈಮ್ ಕೊಡ್ರಿ ಅವಕ್ಕೆ. ಇವು ಹಸಿ ಮೆಣಸಿನ್ಕಾಯಿ ಇರೋದ್ರಿಂದ ಇವು ಹಿಂಗೆ ದೊಡ್ಡ ಥರದ್ದು ಬರೋದಿಲ್ಲ. ಒಂದು 2 ರಿಂದ 5 ನಿಮಿಷ ನೀವು ಈ ಥರ ನೋಡಿರಿ, ಕಾಣಕತ್ತೈತಿ ನಿಮ್ಗೆ. ಈ ಥರ ಮೇಲೆಲ್ಲ ಸುತ್ತಂಗೆ ಕಾಣ್ಬೇಕು ನಿಮ್ಗೆ. ಅಂದ್ರೆ ಅದು ಖಾರನೂ ಕಡಿಮೆ ಆಗುತ್ತೆ, ರುಚಿನೂ ಜಾಸ್ತಿ ಬರುತ್ತೆ. ಒಂದೇ ಕಡೆ ಬಿಡಬೇಡ್ರಿ. ಅವಾಗ ಇದನ್ನ ಹಿಂಗೆ ಕೆಳಗಿಂದ ಮೇಲಿಂದ ಕೆಳಗೆ ಇವನ್ನ ಹೊಳ್ಯಾಡ್ಕೊಂತೀರ್ರಿ. ಸ್ವಲ್ಪ ಮಕ್ಕ ದೂರ ಇಟ್ಕೊಂಡು ಮಾಡಿರಿ, ಎಣ್ಣೆ ಸಿಡಿತಿರ್ತೈತಿ. ಮೆಣಸಿನ್ಕಾಯಿ ಕೂಡ ಒಂದು ಟಬ್ ಒಂದು ಸಿಡಿ ಚಾನ್ಸ್ ಇರುತ್ತೆ. ಕೆಲವೊಂದು ಸಲ ನಾವು ಕಟ್ ಮಾಡದೆ ಮಿಸ್ ಆಗಿ ಹೋಗಿರ್ತೈತಿ ಮೆಣಸಿನ್ಕಾಯಿ. ಅಂತ ಮೆಣಸಿನ್ಕಾಯಿ ಸಿಡಿ ಚಾನ್ಸ್ ಇರುತ್ತೆ. ಮಕ್ಕ ಸ್ವಲ್ಪ ದೂರ ಇಟ್ಕೊಂಡು ಫ್ರೈ ಮಾಡಿ. ನೋಡಿರಿ, ಈ ಥರ ಹಿಂಗೆ ಮೇಲೆಲ್ಲ ಕಪ್ಪಾಗಿ ಸುಟ್ಟಿರೋ ಥರ ಬಂದಾವೆ. ಹಿಂಗೆ ಈ ಥರ ಆದ್ರೆ ಸಾಕು. ನಿಮ್ಗೆ ತಿನ್ನೋಕ್ಕೂ ರುಚಿ ಬರ್ತಾವೆ, ನಿಮ್ಗೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಾವೆ, ಖಾರ ಕೂಡ ಕಡಿಮೆ ಆಗುತ್ತೆ. ಈಗ ನಾವು ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಸಾಕು, ಇಷ್ಟ ಆದರೆ ಈಗ ನೋಡಿರಿ. ನಾನು ಇದನ್ನು ಎಣ್ಣೆ ಎಲ್ಲ ಬಸಿದ್ಬಿಟ್ಟು ಇಂಥ ಒಂದು ಜಾರ್ ತೊಗೊಂಡು ಇದನ್ನು ಈ ಥರ ಎಣ್ಣೆ ಸ್ವಲ್ಪ ಹಿಂಗೆ ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ತಗೊಂಬಿಡೋಣ. ಇಷ್ಟೊಂದು ತಗೊಂಬಿಡೋಣ. ಈಗ ಸ್ಟವ್ನ ಆಫ್ ಮಾಡೋಣ. ಈಗ ಇದಕ್ಕೆ ನಾವು ಸ್ವಲ್ಪ ಜೀರಿಗೆ ಪುಡಿನ ಸಣ್ಣ ಮಾಡಿ ಇಟ್ಕೊಂಡಿದ್ದೀನಿ, ಕೊಟ್ಟಿಟ್ಕೊಂಡಿದ್ದೀನಿ ಜೀರಿಗೆನ. ಆ ಜೀರಿಗೆ ಪುಡಿನ ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ನನಗೆ ಇದಕ್ಕೆ ಜಾಸ್ತಿನ ಹಾಕ್ಕೋತೀನಿ, ಘಮ ಬರಲಿ ಅಂಥೇಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಜಾಸ್ತಿನೂ ಹಾಕ್ಕೋಬೇಡ್ರಿ, ಕಡಿಮೆನೂ ಹಾಕ್ಕೋಬೇಡ್ರಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ 2 ರಿಂದ 3 ಚಿಟಿಕೆ ಹಾಕ್ಕೋರಿ. ಹಾಕ್ಕೊಂಡ್ಬಿಟ್ಟು ಬಿಸಿ ಇದ್ದಾಗ ಇವ್ನು ಹಿಂಗೆ ಸ್ವಲ್ಪ ಉಪ್ಪೆಲ್ಲ ಜೀರಿಗೆ ಪುಡಿ ಎಲ್ಲ ಹತ್ತಂಗೆ ಈ ಉಪ್ಪು ಜೀರಿಗೆ ಪುಡಿ ಒಳಗೆ ಹೊಳ್ಯಾಡ್ಸ್ರಿ. ಈಗ ಹೊಳ್ಯಾಡ್ಸ್ಬಿಟ್ಟು ಇದನ್ನು ನಿಮ್ಗೆ ಎದುರಾಗಬೇಕಾದ್ರೂ ತಿನ್ಬೋದು. ರುಚಿಯಾದ ಮೆಣಸಿನ್ಕಾಯಿ ರೆಡಿ ಆಗೈತಿ ನೋಡಿರಿ. ರೆಡಿ ಆಗೈತಿ, ನೋಡ್ಕೊರಿ, ಮಾಡ್ಕೊರಿ, ತಿನ್ನಿರಿ. ಹೆಂಗಿರುತ್ತಂತ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ. ನಮಸ್ಕಾರ.